ಪೇಷಂಟ್ ವಯಸ್ಸು ಬಂದ್ಬಿಟ್ಟು 65. ಪೇಷಂಟ್ ಹೆಸರು ಕುಬೇರ ಅಂತ. ಒಂದು 3 ತಿಂಗಳಾಯಿತು ಗೊತ್ತಾಗಿ. ಅಂದರೆ ಸಿಂಪ್ಟಮ್ಸ್ ಅಂದರೆ ಜಸ್ಟ್ ಒಂದು ಥ್ರೋಟ್ದು ಒಂದು ಗಡ್ಡೆ ಥರ ಆಯಿತು. ಸೊ ನಾರ್ಮಲಾಗಿ ಡಾಕ್ಟರ್ ಹತ್ರ ತೋರಿಸಿದ್ವಿ. ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಏನಂದ್ರು, ಅಂದರೆ ಹಳ್ಳಿಯಲ್ಲಿ ಡಾಕ್ಟರ್ ಇರ್ತಾರಲ್ಲ, ಸೊ ಅವ್ರದ್ದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಅದು ಬರ್ತಾ ಬರ್ತಾ ಜಾಸ್ತಿ ಆಯಿತು. ಜಾಸ್ತಿ ಆದಮೇಲೆ ನಾವು ಅದನ್ನು ಸ್ಕ್ಯಾನ್ ಎಲ್ಲ ಮಾಡಿಸಿ ನೋಡಾದ್ಮೇಲೆ ಗೊತ್ತಾಗಿದ್ದು ಕ್ಯಾನ್ಸರ್ ಇದೆ ಅಂತ, ಥ್ರೋಟ್ ಕ್ಯಾನ್ಸರ್ ಅಂತ ಬಂತು. ಅಂದರೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಅರೌಂಡ್ 1 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ರು ಅವರು. ಸೊ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಾದ್ಮೇಲೆ ತಿರ್ಗಾ ಡಾಕ್ಟರ್ ಏನಂದ್ರು ಒಂದ್ಸಲ ಕೀಮೋ ಎಲ್ಲ ಮಾಡಿದ್ರು. ಸೊ ಅದಕ್ಕೆ ಅವರಿಗೆಲ್ಲ ಬಾಡಿ ರಿಯಾಕ್ಷನ್ ಆಯಿತು. ಸೊ ಸುಸ್ತು ಜಾಸ್ತಿ, ವಾಮಿಟಿಂಗು, ಕೆಮ್ಮು, ಸೊ ಅದೆಲ್ಲ ಜಾಸ್ತಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಕೀಮೋ ಮಾಡಿಸ್ಬೇಕಾಗಿತ್ತು. ಸೊ ಡಾಕ್ಟರ್ ಹೇಳಿದ್ರು, ಇನ್ನೊಂದು ಕೀಮೋ ಮಾಡಬೇಕಂದ್ರೆ ಹೇಳೋಕ್ಕಾಗಲ್ಲ, ಪೇಷಂಟ್ ಸಿಚುಯೇಷನ್ ಅಂತ ಹೇಳಿದರು. ಫಸ್ಟ್ ಒಂದೇ ಒಂದು ಕೊಡಿಸಿದ್ರು. ಸರ್ಜನ್ ಸಜೆಸ್ಟ್ ಮಾಡಲಿಲ್ಲ, ಬಟ್ ಅವರು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅದು ಗಡ್ಡೆ ಇತ್ತು, ಗಡ್ಡೆ ಎಲ್ಲ ವಾಸಿ ಆಯಿತು. ಊಟ ತಿಂಡಿ ಎಲ್ಲ ಲಿಕ್ವಿಡ್ ತೊಗೊಳ್ತಾರೆ. ಪೇಷಂಟ್ ಕಂಡೀಷನ್ ಸ್ವಲ್ಪ ಅಂದರೆ ವೇರಿಯೇಷನ್ ಇದೆ ರಿಪೋರ್ಟ್ಸ್ ಎಲ್ಲ. ಸೊ ನಾರ್ಮಲಾಗಿ ನೀವು ಸ್ಟಾರ್ಟ್ ಮಾಡಿ, ಸೊ ಒಂದು 15 ಡೇಸ್ ಆದಮೇಲೆ ನಾನು ಅದನ್ನು ಯಾವ ಥರ ಮಾಡ್ಬೇಕಂತ ಹೇಳಿದ್ದಾರೆ.